ಸರ್ ಇದು ಊಬರ್ ಕಡೆಯಿಂದ ಒಂದು ಫೀಡ್ಬ್ಯಾಕ್ ಆಗಿದೆ ಸರ್ ಯಾಕೆ ಸರ್ ತಮ್ಮ ಜೊತೆ. ಹೇಳಿ ಸರ್. ಓಕೆ ಸರ್, ಆಲ್ರೆಡಿ ಟ್ರಿಪ್ಗಳ ಮಾಡ್ತಾ ಇದ್ರಿ ಮತ್ತೆ ಕಳೆದ 17 ಗಂಟೆಗಳಿಂದ ಯಾವುದೇ ರೀತಿ ಟ್ರಿಪ್ಗಳು ಮಾಡ್ತಾ ಇಲ್ಲ, ಏನೋ ಸಮಸ್ಯೆ ಉಂಟಾಗಿದೆ ಸರ್ ಊಬರ್? ಏನ 7 ರೂಪಾಯಿ 6 ರೂಪಾಯಿ 10 ರೂಪಾಯಿ ಕೊಟ್ರೆ ಯಾರು ಮಾಡ್ತಾರೆ ಸರ್? ನಮ್ದು 24 ರೂಪಾಯಿ ಗೌರ್ಮೆಂಟ್ ರೇಟು. ಅಷ್ಟು ಕೊಟ್ರೆ ಮಾತ್ರನೇ ಪ್ರತಿಯೊಂದು ರೈಡು 24 ರೂಪಾಯಿ ಬಂದ್ರೆ ಮಾತ್ರ ನೋಡ್ಬಿಟ್ಟು ಇಟ್ಕೊಂತೀವಿ, ಇಲ್ಲ ಅಂದ್ರೆ ನಾವು ಮಾಡಾಗೇ ಇಲ್ಲ. ಓಕೆ ಸರ್, ಇವಾಗ ಕಿಲೋಮೀಟರ್ ಕಮ್ಮಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ, ಇದನ್ನು ಬಿಟ್ಟು ಬೇರೆ ಏನು ಸಮಸ್ಯೆ ಇಲ್ಲಲ್ಲ ಸರ್? ಮತ್ತೆ ಸಮಸ್ಯೆ ಏನಿಲ್ಲ, 24 ರೂಪಾಯಿ ನಮ್ಗೆ ಬೇಕೇ ಬೇಕು. 24 ರೂಪಾಯಿ ಬಂದ್ರೆ ಮಾತ್ರ ಮಾಡ್ತೀವಿ. ನಾನು ಕೂಡ ಇಲ್ಲಿ ನಾವು ಮೀಟರ್ ಹಾಕ್ತಿವಿ, ನಿಮ್ದು ಊಬರ್ ಬುಕ್ಕಿಂಗ್ ತಗೊಂಡ್ರು ನಾವು ಮೀಟರ್ ಹಾಕಿ ಕಸ್ಟಮರ್ ಹತ್ರ ವಸೂಲು ಮಾಡ್ಕೊಂತೀವಿ. ಯಾಕೆಂದ್ರೆ ನಮ್ಮ ಗೌರ್ಮೆಂಟೇ ಆರ್ಡರ್ ಮಾಡಿದೆ 24 ರೂಪಾಯಿ ತಗೋಬೇಕು ಅಂತ. ಆ 24 ರೂಪಾಯಿ ನಾವು ತಗೊಂತೀವಿ. ನಿಮ್ದು ಓಲಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಊಬರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಹತ್ರ ರ್ಯಾಪಿಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಜೀವನ ಮಾಡೋದು ಗೊತ್ತು, ನಾವು ಮಾಡೇ ಮಾಡ್ತೀವಿ ಸರ್, ಅದಂತೂ ಗ್ಯಾರಂಟಿ. ಯಾಕೆಂದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಊಬರ್ ಅವರು ನಮ್ಮ ಹೊಟ್ಟೆ ಮೇಲೆ ಹೊಡೆದು ಜೀವನ ಮಾಡ್ತಾವ್ರೆ, ಅವ್ರ ಹೊಟ್ಟೆ ಮೇಲೆ ಹೊಡೆದು ನಾವು ಜೀವನ ಮಾಡ್ತೀವಿ. ಇವಾಗ ಇದು ನಮ್ಮ ಪಾಲಿಸಿ, ಆಯ್ತಾ? ನಿಮ್ಗೂ ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ. ಒಂದು ನಿಮಿಷ ಕೇಳಿ. ಏನಂದ್ರೆ ಕೇಳಿ ಸರ್, ಇಲ್ಲಿ ಏನಂದ್ರೆ ನೀವು 4 ಗಂಟೆಗಳಿಂದ ಜಾಸ್ತಿ ಆನ್ಲೈನ್ ಇದ್ದು ನೀವು 4 ಗಂಟೆ ಇಲ್ಲ ಸರ್, 4 ಗಂಟೆ ಇಲ್ಲ, 24 ಅವರ್ಸ್ ನಮ್ಗೆ 24 ರೂಪೀಸ್ ಕೊಟ್ರೆ ಮಾತ್ರ ನಾವು ಡ್ಯೂಟಿ ಮಾಡ್ತೀವಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೆ ನಾವು ಮಾಡಲ್ಲ. ಜನವರಿಯಿಂದ ಫುಲ್ ಇಲ್ಲಿ ಕೇಳಿ, ನೀವು ಬೇರೆ ಪೀಕ್ ಅವರಲ್ಲಿ ಮಾತ್ರ 24 ರೂಪಾಯಿ ಕೊಟ್ಬಿಟ್ಟು ನಾನ್ ಪೀಕ್ ಅವರಲ್ಲಿ ನಾವೇನು ಡೀಸೆಲ್ ಹಾಕಲ್ವಾ? ನೀರು ಹಾಕೊಂಡು ಓಡಿಸ್ತೀವಿ ಗಾಡಿ, ನೀರು ಹಾಕೊಂಡು ಓಡಿಸ್ತೀವಿ ಸರ್ ಗಾಡಿ. 24 ಗಂಟೆ ನಮ್ಗೆ ಡೀಸೆಲ್ ಕುಡಿಯುತ್ತೆ. 24 ರೂಪಾಯಿ ಕೊಡ್ಲೇಬೇಕು ನೀವು ಕಿಲೋಮೀಟ್ರು. ಕೊಡಲಿಲ್ಲ ಅಂದ್ರೆ ಫೋನೇ ಮಾಡಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಲಾಗೌಟ್ ಮಾಡ್ತೀವಿ ಜನವರಿಯಿಂದ, ಯಾವುದೂ ಯೂಸ್ ಮಾಡಲ್ಲ ನಾವು ಉದ್ದಾರ. ಏನಂದ್ರೆ ಸ್ವಲ್ಪ ಜಾಸ್ತಿ ಆನ್ಲೈನ್ ಅಲ್ಲಿ ಇದ್ದು ನನ್ನ ಅರ್ಥ ಮಾಡ್ಕೊಳ್ಳಿ ಸರ್, ನಾ ಹೇಳೋದು ನೀವು 4 ಅವರ್ಗಿಂತ ಸ್ವಲ್ಪ ಜಾಸ್ತಿ ಆನ್ಲೈನ್ ಇದ್ದು ರಿಜೆಕ್ಷನ್ಸ್ ಕಮ್ಮಿ ಮಾಡಿ ಅಕ್ಸೆಪ್ಟೆನ್ಸಿ ರೇಟ್ ಜಾಸ್ತಿ ಮಾಡಿದ್ರೆ ನಿಮಗೆ ಖಂಡಿತವಾಗಿ 25 ರೂಪಾಯಿಂದ 27 ರೂಪಾಯಿವರೆಗೂ ಸಿಗ್ತಾ ಇದೆ. ಇದೇ ನೀವು ಒಂದ್ ದಿವಸ 2 ದಿವಸ ಕೊಡೋದಲ್ಲ, ಒಂದ್ ನಿಮಿಷ ಕೇಳಿ. 42,000 0% ಕಮಿಷನ್ ಕೂಡ ಇದೆ. ಪ್ರತಿ ವಾರ ಸ್ಪೆಷಲ್ ಪ್ರಮೋಷನ್ಸ್ ಅಂತ ಬರುತ್ತೆ, ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡಿ. ಪಾಸ್ಗಳು ಬಂದ್ಬಿಟ್ಟು 156 ಎಕ್ಸೆಲ್ ಪಾಸ್ಗಳು ಬಂದ್ಬಿಟ್ಟು ಒಂದಿನಕ್ಕೆ 200 ರೂಪಾಯಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ, ನಮ್ಗೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕೊಡ್ಬೇಕು. ನಿಮ್ಗೆ 24 ರೂಪೀಸ್ ನಾವು ಕಿಲೋಮೀಟರ್ ಕೊಡ್ತೀವಿ, ನಮ್ದು ರೇಟ್ ಚೇಂಜ್ ಆಗಿದೆ ಅಂತ ನಮ್ಗೆ ಹೇಳಿದ್ರೆ ಮಾತ್ರ ನಾವು ಮಾಡಕ್ ರೆಡಿ, ಇಲ್ಲ ಅಂದ್ರೆ ನಾವು ಮಾಡಲ್ಲ. ನೀವ್ ಏನ್ ಬೇಕು ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೀವು 7 ರೂಪಾಯಿ 8 ರೂಪಾಯಿ ಕಿಲೋಮೀಟರ್ ಕೊಟ್ರೆ ಗಾಡಿಗೆ ಬಂಡವಾಳ ಯಾರು ಹಾಕವ್ರೆ? ಊಬರ್ ಅವ್ರು ಹಾಕವ್ರೆ ಗಾಡಿಗೆ ಬಂಡವಾಳ. ನಿಮ್ ಗಾಡಿಗಳು ಹಾಕೊಂಡ್ಬಿಟ್ಟು 2,500 ಗಾಡಿ ನಿಮ್ ಗಾಡಿಗಳಿಗೆಲ್ಲ ಲಾಂಗ್ ಡ್ಯೂಟಿಗಳು ಕಟ್ಕೊಂಡ್ಬಿಟ್ರೆ ನಾವು 100 ರೂಪಾಯಿ 200 ರೂಪಾಯಿ ಡ್ಯೂಟಿ ಮಾಡ್ಬೇಕಾ ನಾವು? ಓಕೆ ಸರ್, ನಿಮ್ಮ ಅಕೌಂಟ್ ಅಲ್ಲಿ ಕೂಡ ಸ್ವಲ್ಪ ಮೈನಸ್ ಬ್ಯಾಲೆನ್ಸ್ 2,000 ಇರ್ಲಿ, 2,000 10,000 ಇರ್ಲಿ ಕೊಡ್ತೀವಿ, ಅದು ಬೇರೆ ವಿಚಾರ. ಸ್ವಲ್ಪ ಸಾಧ್ಯವಾದ್ರೆ ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೀವು 24 ರೂಪಾಯಿ ಕೊಡೋವರೆಗೂ ನಾವು ಮಾಡಲ್ಲ ಸರ್, ಅದಂತೂ 100% ಗ್ಯಾರಂಟಿ. ಸರಿನಾ? ನಾವು ಮಾಡೋದು ಊಬರ್ ಅಲ್ಲಿ ಡ್ಯೂಟಿ ಬಿದ್ರು ಖಂಡಿತವಾಗ್ಲೂ ನಾವು ಡ್ಯೂಟಿ ತಗೊಂಡು 24 ರೂಪಾಯಿ ಕಸ್ಟಮರ್ ಹತ್ರ ತಗೊಂತೀವಿ, ಆಯ್ತಾ? ನಮ್ಮ ಹತ್ರ ಪ್ರೂಫ್ ಐತೆ, ಗೌರ್ಮೆಂಟೇ ಹೇಳಿದೆ ತಗೋ ಅಂತ. ಅದು ನೀವು 10 ರೂಪಾಯಿ ಕಿಲೋಮೀಟ್ರು 8 ರೂಪಾಯಿ ಕಿಲೋಮೀಟ್ರು ಯಾರು ಹೇಳಿದಾರ ನಿಮ್ಗೆ? 8 ರೂಪಾಯಿ ಕೊಡಿ ಕಿಲೋಮೀಟ್ರು 10 ರೂಪಾಯಿ ಕೊಡಿ ಅಂತ ಯಾರಾದ್ರೂ ಹೇಳಿದ್ರ ಸರ್? ನಿಮ್ಮ ಹತ್ರ ಏನಾದ್ರು ಇದೆಯಾ? ರೆಕಾರ್ಡ್ಸ್ ಏನಾದ್ರು ಇದೆಯಾ? ಗೌರ್ಮೆಂಟ್ ಇಂದ ಆರ್ಡರ್ ಆಗಿರೋ ಕಾಪಿ ಇದೆಯಾ ನಿಮ್ಮ ಹತ್ರ? ಯಾಕೆ ಜನಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ರೆ ಹೇಳಿ ನೀವು? ಗೌರ್ಮೆಂಟೇ ಹೇಳಿದೆಯಲ್ಲ 24 ರೂಪಾಯಿ ತಗೊಳ್ಳಿ ಅಂತ. ಓಕೆ, ಒಳ್ಳೇದು ತಗೊಳ್ಳಿ, ಮತ್ತೆ ಆದಷ್ಟು ಓಕೆ ಒಳ್ಳೇದು ಸರ್, ನೀವು ತಗೋಬಹುದು. ಆದಷ್ಟು ಬೇಗ ಬಂದು ಟ್ರಿಪ್ಗಳನ್ನ ಮಾಡಿ. ಮತ್ತೆ ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಡ್ರೈವರ್ ಸಪೋರ್ಟ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಡ್ರೈವರ್ ಸಪೋರ್ಟ್ ನಂಬರ್ ಅಂತ